ಅದು ನೆನ್ನೆಲೇ ಇರುತ್ತೆ ಅಥವಾ ನಾಳೆಲೇ ಇರುತ್ತೆ, ಪಾಸ್ಟ್ ಅಲ್ಲಿ ಅಥವಾ ಮುಂದೆ ಬರೋ ಫ್ಯೂಚರ್ ನ ರಿಸಲ್ಟ್ ಅಲ್ಲಿ, ಆ ಕ್ಷಣದಲ್ಲಿ ಆ ಮೂಮೆಂಟ್ ಅಲ್ಲಿ ಇರಲ್ಲ. ಮತ್ತೆ ನೀವು ಆ ಕ್ಷಣದಲ್ಲಿ ವಾಪಸ್ ಬಂದ್ರೆ ಆಗ ನಾವು ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗ್ಬೋದು. ಮೂರನೆಯ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಓವರ್ ಥಿಂಕಿಂಗ್ ಇಂದ ಬಚಾವ್ ಆಗೋದು ನಿಮ್ಮನ್ನ ನೀವು ಯಾವತ್ತೂ ಒಂಟಿಯಾಗಿ ಬಿಡದೆ ಇರೋದು. ಸಾಕಷ್ಟು ಸರಿ ನಮಗೆ ಅನ್ಸುತ್ತೆ ನಮಗೆ ಒಂಟಿಯಾಗಿ ಇರೋದು ಇಷ್ಟ ಅಂತ. ಮತ್ತೆ ಈ ರೀತಿ ಇದ್ದಾಗ ನಾವು ಓವರ್ ಥಿಂಕಿಂಗ್ ನ ಇನ್ವಿಟೇಷನ್ ಕೊಡ್ತಿರ್ತೀವಿ, ಬಾ ನನ್ನ ಮೈಂಡ್ ನ ಬರ್ಬಾದ್ ಮಾಡು ಅಂತ. ಆಗ ಗೊತ್ತಿಲ್ಲ ನಾವು ಏನೇನ್ ಯೋಚನೆ ಮಾಡ್ತೀವಿ ಅಂತ. ಏನಾದ್ರೂ ನಿಮ್ಮನ್ನ ನೀವು ಒಂಟಿಯಾಗಿ ಬಿಟ್ರೆ ಗ್ರೂಪ್ ಅಲ್ಲಿ ಇರಲ್ವೋ, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಇರಲ್ವೋ, ಆಗ ನೀವು ಓವರ್ ಥಿಂಕ್ ಮಾಡ್ತೀರಾ. ಆಗ ನೀವು ಈ ರೀತಿ ಮಾತುಗಳನ್ನ ಯೋಚಿಸ್ತೀರಾ, ಅದು ನಿಮ್ಮ ಹೆಲ್ತ್ ನ ಕೆಡಿಸುತ್ತೆ ಮತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ನ ಕೂಡ ಕೆಡಿಸ್ತಿರುತ್ತೆ. ಇನ್ಫ್ಯಾಕ್ಟ್ ನೀವು ಯಾವ್ದಾದ್ರು ಈ ರೀತಿ ಯೋಚಿಸ್ತೀರಾ, ಅದು ನಿಮ್ಮ ಸಂಬಂಧಗಳನ್ನ ಕೆಡಿಸುವಂತದ್ದು. ಅದಕ್ಕೆ ಯಾವಾಗ ನಿಮ್ಗೆ ಅನ್ಸುತ್ತೋ ನೀವು ಒಂಟಿ ಫೀಲ್ ಮಾಡ್ತಿದ್ದೀರಾ ಅಂತ, ಆಗ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ. ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಫ್ರೆಂಡ್ಸ್ ಆಗ ಅವೈಲೇಬಲ್ ಇಲ್ಲ ಅಂತ, ಆಗ ತಿರುಗಾಡೋದಕ್ಕೆ ಹೋಗಿ, ವಾಕ್ಗೆ ಹೊರಟೋಗಿ, ಮೆಡಿಟೇಷನ್ ಮಾಡಿ. ಆದ್ರೆ ನಿಮ್ಮನ್ನ ನೀವು ಒಂಟಿ